ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಪಾಂಡಿಚೇರಿಯಲ್ಲಿ ಇವತ್ತು ಸೆಕೆಂಡ್ ಡೇ. ಜಸ್ಟ್ ಈಗ 6 o'clock ಎದ್ಬಿಟ್ಟು ನಮಗೆ ಇಲ್ಲೇ ಬೀಚ್ ಅಲ್ವಾ, ಪ್ರೈವೇಟ್ ಬೀಚ್, ಅದಕ್ಕೋಸ್ಕರ ಒಂದು ರೌಂಡ್ ವಾಕಿಂಗಿಗೆ ಅಂತ ಬಂದೆ. ಜಸ್ಟ್ ನಾವು ಸನ್ರೈಸ್ ಆಯಿತು. ಸೊ ಸನ್ರೈಸ್ ನೋಡೋಣ ಅಂತ ಬೇಗನೆ ಎದ್ದಿದ್ದೆ, ಬಟ್ ಬರೋಷ್ಟರಲ್ಲೇ ಫುಲ್ ಕ್ಲೌಡಿ ಇತ್ತಲ್ಲ, ಹಾಗಾಗಿ ಫುಲ್ ಕಾಣಿಸ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಅಲೆಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದು ಕೂತ್ಕೊಂಡ್ರೆ ಒಳ್ಳೆ ಟೈಮ್ ಪಾಸ್ ಇಲ್ಲಿ. ಟಿಫನ್ ಮುಗಿಸ್ಕೊಂಡು ಈಗ ಬೋಟಿಂಗಿಗೆ ಬಂದಿದ್ದೀವಿ. ಲಿಯೋ ಬೋಟಿಂಗ್ ಅಡ್ವೆಂಚರ್ ಅಂತ. ಸೊ ಎಷ್ಟೊಂದು ಕಂಪ್ನಿಗಳಿದ್ದಾವೆ ಇಲ್ಲಿ. ಸೊ ಡಿಪೆಂಡು, ನೀವು ಯಾವ ಥರ ಅವ್ರಿಗೆ ಬಾರ್ಗೇನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತಿರೋ ಆ ಥರ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ಎಲ್ಲರೂ ಇಲ್ಲಿ ಮೋಸ್ಟ್ ಆಫ್ ದೆಮ್ 500 ರೂಪಿ ಪರ್ ಪರ್ಸನ್ ಅಂತಾರೆ, ಅಂದರೆ ಗ್ರೂಪಲ್ಲಿ ಹೋಗೋದು. ಸೊ 12 ಮೆಂಬರ್ಸ್ ಒನ್ ಸ್ಪೀಡ್ ಬೋಟ್. ಅದು 12 ಮೆಂಬರ್ಸ್ ಅಂತಂದರೆ ನಿಮಗೆ ಪರ್ ಹೆಡ್ಡು 500 ರೂಪಿ ಚಾರ್ಜ್ ಮಾಡ್ತಾರೆ. ನೀವು ಬಾರ್ಗೇನ್ ಮಾಡಿಕೊಂಡು 400 ರೂಪೀಸ್ವರೆಗೂ ತರ್ಬೋದು. ಸೊ ನೀವು ಬಂದಾಗ ಬಾರ್ಗೇನ್ ಮಾಡಿಕೊಂಡು ಅಮೌಂಟನ್ನ ಡಿಸೈಡ್ ಮಾಡಿ. ಸೊ ವೇಟ್ ಮಾಡ್ತಾಯಿದ್ದೀವಿ, ಇನ್ನೊಂದು ಫ್ಯಾಮಿಲಿ ಬರಬೇಕಂತೆ. ಅವ್ರು ಬಂದಮೇಲೆ ಬೋಟಿಂಗ್ ಹೋಗೋದು, ಸ್ಪೀಡ್ ಬೋಟು. ಸೊ 4 ಪ್ಲೇಸಸ್ ತೋರಿಸ್ತಾರೆ ಅವರು. ಒಂದು ಮ್ಯಾಂಗ್ರೂವ್ ಫಾರೆಸ್ಟು, ಇನ್ನೊಂದು ಫಿಶಿಂಗ್ ಹಾರ್ಬರ್ ಅಂತ, ಆಮೇಲೆ ಆರ್ಕಿಮೆಡು ಅಂತ. ಇದು ಆರ್ಕಿಯಾಲಜಿಕಲ್ ಪ್ಲೇಸ್ ಇದು. ಸೊ ಮೌರ್ಯ ಡೈನಾಸ್ಟಿಯಲ್ಲಿ ಈ ಪ್ಲೇಸ್ನ ಅವ್ರೇನು ಮಾಡಿದರು, ಹಾರ್ಬರಾಗಿ ಮಾಡ್ಕೊಂಡಿದ್ರು. ಸೊ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಓಷನ್ ಮೌತ್, ದ ಪ್ಲೇಸ್ ವೇರ್ ರಿವರ್ ಮೀಟ್ಸ್ ಓಷನ್. ಸೊ ಅಲ್ಲಿಗೆ. ಸೊ ಈ 4 ಮೇನ್ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಅರಿಕಮೆಡು ಅಂತ ಒಂದು ಪ್ಲೇಸ್. ಇದು ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆ ಅಲ್ಲ, ಸೊ ಇದು ಆರ್ಕಿಯಾಲಜಿಕಲ್ ಪ್ಲೇಸು. ಸೊ ಇದು ಇಂಡೋ ಪೆಸಿಫಿಕ್ ಬೀಡ್ ಮೇಕಿಂಗ್ ಸೆಂಟರ್ ಆಗಿತ್ತಿದು. ಒನ್ ಆಫ್ ದಿ ಓಲ್ಡೆಸ್ಟ್ ಬಿಲ್ಡಿಂಗ್ ಇದು. ಆಲ್ಮೋಸ್ಟ್ 1st ಸೆಂಚುರಿಯಲ್ಲಿ ಈ ನೇಮು ರೋಮನ್ ಬುಕ್ಸಲ್ಲೆಲ್ಲ ಸ್ಪೆಸಿಫೈ ಆಗಿತ್ತಂತೆ. ಇಲ್ಲಿ ಮೇನ್ ಕೋಸ್ಟಲ್ ಏರಿಯಾ ಏನು ಫಿಶ್ ಎಲ್ಲ ಲೋಡು ಅನ್ಲೋಡ್ ಎಲ್ಲ ಈ ಪ್ಲೇಸಿಂದನೇ ಆಗ್ತಾಯಿತ್ತಂತೆ. ಮುಂಚೆ ಏನಂತ ಅಂದರೆ ಪಾಂಡಿಚೇರಿನ ಫಸ್ಟಿಗೆ ಅರಿಕಮೆದು ಅಂತ ಕರಿತಾಯಿದ್ರು. ಸೊ 1st ಸೆಂಚುರಿಯಲ್ಲಿ
ಪಾಂಡಿಚೇರಿನ ಅರಿಕಮೆದು ಅಂತ ಕರಿತಾಯಿದ್ರು. ಅದಾದಮೇಲೆ ಮೌರ್ಯನ್ ಎಂಪೈರಲ್ಲಿ ಅದು ಡೈನಾಸ್ಟಿಗೆ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಯಿತು. ಅದಾದಮೇಲೆ ರೋಮನ್ ಎಂಪೈರ್ ಅವರ ಬುಕ್ಸಲ್ಲೂ ಈ ಊರಿನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಪ್ಲೇಸಸಲ್ಲೂ ಎಲ್ಲ ಕಡೆಯಲ್ಲೂ ಈ ಊರಿನ ಹೆಸರನ್ನ ಎಲ್ಲ ಕಡೆ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂದು ಆರ್ಕಿಯಲಾಜಿಕಲ್ ಪ್ಲೇಸ್. ಇದು ಅಂತ ಇನ್ನು ನೋಡೋಕ್ಕೇನಿಲ್ಲ, ಬಿದ್ದೋಗಿರೋ ಬಿಲ್ಡಿಂಗ್ ಇದೆ. ಬಟ್ ಆದ್ರೂ ಇದನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ, ಇಷ್ಟನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಾವೇನು ಬೋಟಿಂಗಿಗೆ ಅಂತ ಬರ್ತೀವಲ್ಲ, ಅವರು ಈ ಪ್ಲೇಸಸ್ಸಿಗೆ 10 ಮಿನಿಟ್ಸ್ ನೋಡೋಕ್ಕೆ ಅಂತ ಬಿಡ್ತಾರೆ. ಅದು ಬಿಟ್ಟರೆ ಇಲ್ಲೇನು ಬೇರೆ ಪ್ಲೇಸಸ್ ಏನು ನೋಡೋಕ್ಕೇನಿಲ್ಲ. ಕಂಪ್ಲೀಟ್ಲಿ ಮ್ಯಾನ್ಗ್ರೂವ್ ಫಾರೆಸ್ಟ್ ಕವರ್ ಆಗಿದೆಯಲ್ಲ, ಅದ್ರ ಮಧ್ಯದಲ್ಲಿ ಇದು ಇದೆ. ಸೊ ಮ್ಯಾನ್ಗ್ರೂವ್ ಫಾರೆಸ್ಟ್ ನೋಡ್ಕೋತಾ ಇದನ್ನು ನಾವು ನೋಡ್ಬೋದು. ಸೊ ನಾವು ಏನು ಪ್ಲೇಸಸ್ ನೋಡೋಕ್ಕೆ ಅಂತ ಬಂದ್ವಲ್ಲ, 4 ಪ್ಲೇಸ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಒಂದು ಇದು ಫಿಶಿಂಗ್ ಹಾರ್ಬರು. ಸೊ ಬಿಗಿನಿಂಗಲ್ಲೇ ಬಂತು. ಅದಾದಮೇಲೆ ಆರ್ಕಿಮೆದು ಅಂತ, ಸೊ ಅದೇನು ಅಂತ ಪ್ಲೇಸಸ್ ಬಗ್ಗೆ ಹೇಳಿದೆ. ಅದಾದಮೇಲೆ ಎಂಟ್ರಿ ಪಾಯಿಂಟು ಏನು ಸಮುದ್ರ ಮತ್ತು ಇದು ಬ್ಯಾಕ್ ವಾಟರ್ ಸೆಂಟರ್ ಆಗುತ್ತಲ್ಲ ಆ ಪ್ಲೇಸು. ಅದಾದಮೇಲೆ ಮ್ಯಾನ್ಗ್ರೂವ್ ಫಾರೆಸ್ಟು. ಸೊ ನನ್ನ ಸುತ್ತಮುತ್ತ ಏನಿದೆಯಲ್ಲ ಅದೆಲ್ಲ ಮ್ಯಾನ್ಗ್ರೂವ್ ಫಾರೆಸ್ಟು. ಸೊ ಮ್ಯಾನ್ಗ್ರೂವ್ ಫಾರೆಸ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಈ ಎಲ್ಲ ಪ್ಲೇಸಸ್ಗಳಿಗೆ. ಏನಕ್ಕೆ ಅಂತಂದರೆ 2007 ಏನು ಸುನಾಮಿ ಆಗಿತ್ತಲ್ಲ, ಆವಾಗ ಮ್ಯಾನ್ಗ್ರೂವ್ ಫಾರೆಸ್ಟು ಆಲ್ಮೋಸ್ಟು 2-3 ಲಕ್ಷ ಜನನ್ನ ಸೇವ್ ಮಾಡ್ತು. ಏನಕ್ಕೆ ಅಂತಂದರೆ ಈ ಮ್ಯಾನ್ಗ್ರೂವ್ ಫಾರೆಸ್ಟು ರೂಟ್ಸ್ ಏನಿದೆ ಅಲ್ಲ, ಅದು ಆಚೆ ಇರುತ್ತೆ ಮತ್ತು ಒಳಗಡೆನೂ ಇರುತ್ತೆ. ಸೊ ಅದೇನು ಮಾಡುತ್ತೆ, ನೀರನ್ನ ಅಲೆಗಳನ್ನ ಏಳ್ಸೋಕ್ಕೆ ಬಿಡೋದಿಲ್ಲ, ಸ್ಟ್ಯಾಗ್ನೆಂಟಾಗಿ ಇಡಿಸುತ್ತೆ. ಹಾಗಾಗಿ ಏನಾಗುತ್ತೆ, ಅಲೆಗಳು ಮೇಲ್ಗಡೆ ಏರೋದಿಲ್ಲ. ಸೊ ಹಾಗಾಗಿ ಎಷ್ಟೋ ಜನದ್ದು ಲೈಫು ಈ ಏನು ಮ್ಯಾಂಗ್ರೂವ್ ಫಾರೆಸ್ಟು ಸೇವ್ ಮಾಡ್ತು. ಎಷ್ಟೊಂದು ಜನ ಬೋಟಿಂಗ್ ಹೋದವರಿಗೆ ಗೊತ್ತೇ ಆಗಲಿಲ್ಲ ಸುನಾಮಿ ಬಂದಿತ್ತು ಅಂತ 2007. ಏನಕ್ಕೆ ಅಂತಂದರೆ ಈ ಮ್ಯಾಂಗ್ರೂವ್ ಫಾರೆಸ್ಟು ಅಲೆನೇ ಹೇಳಕ್ಕೆ ಬಿಡಲಿಲ್ದಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲರನ್ನೂ ಸೇವ್ ಮಾಡ್ತು. ಆಲ್ಮೋಸ್ಟ್ 2 to 3 ಡೇಸ್ ಆದಮೇಲೆ ನೀರೆಲ್ಲ ಗ್ರೀನ್ ಕಲರ್ ಇದ್ದಿದ್ದು ಬ್ರೌನ್ ಕಲರ್, ಗ್ರೇ ಕಲರ್ ಆದಾಗ ಅವಾಗ ಗೊತ್ತಾಯಿತು ಇಲ್ಲಿ ಜನಕ್ಕೆ ಇಲ್ಲಿ ಸುನಾಮಿ ಆಗಿತ್ತು ಅಂತ. ಸೊ ಆವಾಗ ಜನ ಇಲ್ಲಿ ಎಚ್ಚೆತ್ಕೊಂಡು ಊರಿಂದ ಆಚೆ ಹೋದರು. ಸೊ ಇನ್ನೊಂದೇನೆಂದರೆ ನಮ್ಮ ಜೊತೆಗೆ ಕನ್ನಡಿಗರು ಎಲ್ಲ ಬಂದಿದ್ದಾರೆ ಬೆಂಗಳೂರಿಂದ. ಸೊ ಕನ್ನಡಿಗರು ಎಲ್ಲ ಹೊಡೆದ್ರೂ ನಾವು ಹಾಜರಾಗ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಇನ್ನೊಂದು ಬೋಟಲ್ಲೂ ಅಲ್ಲೂ ಒಂದಿಷ್ಟು ಜನ ಸಿಕ್ಕರು. ಈಗಲೂ ನಮ್ಮ ಬೋಟಲ್ಲೂ ಇದ್ದೀವಿ. ಸೊ ನಮ್ಮ ಭಾಷೆ ಬೇರೆ ಸ್ಟೇಟಲ್ಲಿ ನಮ್ಮ ಭಾಷೆ ಮಾತಾಡ್ಕೊತ ಹೋಗೋದೇ ಒಂದು ಖುಷಿ ವಿಚಾರ. ಸೊ ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಪಾಂಡಿಚೇರಿಯಿಂದ ನಾವು ಈಗ ಯರ್ಕಾಡಿಗೆ ಬಂದಿದ್ದೀವಿ.
ಎರ್ಕಾಡ್ ಏನು ಬೇಸಲ್ಲಿದ್ದೀವಿ ಸದ್ಯ. ಈಗ ಬೆಟ್ಟ ಹತ್ತಬೇಕು ಅಂದರೆ ಟ್ರೆಕ್ಕಿಂಗ್ ಅಲ್ಲ, ಕಾರೇ ಹೋಗುತ್ತೆ ಸೀದಾ. ಈಗ ಇನ್ನೇನು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಅಲ್ಲೇನಾದರೂ ವಿಡಿಯೋ ಮಾಡೋಕ್ಕಾದರೆ ಪ್ರಾಪರಾಗಿ ಮಾಡ್ತೀನಿ. ಸೊ ಪ್ರೀಮಿಯರ್ ಇನ್ ಅಂತ ನಮ್ಮ ರೂಮು ಎರ್ಕಾಡಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲೇನಿದೆ ಎಂಟ್ರೆನ್ಸು, ಇಲ್ಲೇ ಕಾರ್ ಪಾರ್ಕಿಂಗು, ಇಲ್ಲೇ ಬಂದ ತಕ್ಷಣ ಒಳಗಡೆ. ಸೊ ಫಸ್ಟ್ ರೂಮೇ ನಮ್ಮದು. ತುಂಬ ಚೆನ್ನಾಗಿದೆ. ಸೊ ಒಂದು ಸತಿ ರೂಮ್ ಟೂರ್ ಕೊಟ್ಬಿಡ್ತೀನಿ. ಸೊ ರೂಮು ಹೀಗಿದೆ. ಕಿಂಗ್ ಸೈಜ್ ಬೆಡ್ ಇದೆ, ಟಿ ವಿ, ಸೋಫಾ ಇಲ್ಲ, ಅದ್ರ ಬದಲು ಚೇರ್ಸ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಇದೆ, ಮಿರರ್ ಆ್ಯಂಡ್ ವಾಶ್ರೂಮ್. ಸೊ ತುಂಬ ಕಾಸಿಯಾಗಿ ಚೆನ್ನಾಗಿದೆ ಆ್ಯಕ್ಚುಲಿ ರೂಮು. ಸ್ವಲ್ಪ ಕೋಲ್ಡ್ ಇದೆ, ನನಗೆ ಕೆಳಗಡೆ ಏನು ಕೋಲ್ಡ್ ಅನ್ನಿಸ್ಲಿಲ್ಲ. ಯಾಕಂದರೆ ಯೂಶ್ವಲಿ ಇಷ್ಟು ಹಿಲ್ ಸ್ಟೇಷನಿಗೆ ಬಂದಾಗ ಕೋಲ್ಡ್ ಇರಬೇಕಲ್ವಾ, ಏನು ಅನಿಸ್ಲಿಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಅದು ಫೀಲ್ ಆಗ್ತಾಯಿದೆ. ಮೋಸ್ಟ್ಲಿ ನೈಟು 15 ಡಿಗ್ರಿವರೆಗೂ ಹೋಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಎಲ್ಲೂ ಆಲ್ಮೋಸ್ಟ್ ಯಾವುದೇ ಹೋಟೆಲಲ್ಲಿ, ಯಾವುದೇ ರೆಸ್ಟೋರೆಂಟಲ್ಲಿ ಎಲ್ಲೂ ಎ ಸಿಗಳೇ ಇಲ್ಲ, ಎಲ್ಲ ಬರೀ ಫ್ಯಾನ್. ಏನಕ್ಕೆ ಅಂದರೆ ಚಳಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಈಗ ಟೈಮು ಬಂದುಬಿಟ್ಟು 5 o'clock ಆಗಿದೆ. ಸ್ವಲ್ಪ ಫ್ರೆಶ್ ಆಗಿ, ಯಾಕಂದರೆ ತುಂಬ ಟಯರ್ಡ್ ಆಯಿತು. ಬೆಳಿಗ್ಗೆ 10 ಗಂಟೆಗೆ ಬಿಟ್ಟಿದ್ದು, ಇನ್ನೂ ಡ್ರೈವ್ ಮಾಡ್ತಾನೇ ಇದ್ದೀನಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿ ಒಂದು ಹಾಫ್ ಆನ್ ಅವರ್ ನ್ಯಾಪ್ ತೊಗೊಂಡು, ಪವರ್ ನ್ಯಾಪ್ ತೊಗೊಂಡು ಹೋಗೋಣ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಎರ್ಕಾಡಲ್ಲಿ ಏನೇನು ಸಿಗುತ್ತೆ, ಏನೇನು ನೇಚರ್ನ ಅನ್ಫೋಲ್ಡ್ ಆಗುತ್ತೆ, ಏನೇನು ನೇಚರ್ ನಮಗೆ ಆಫರ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಏನು ಫುಡ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸಿ ಯು ಲೇಟರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾವು ಎರ್ಕಾಡಲ್ಲಿ ಈಗ ಪೀಕು ಪಾರ್ಕಿಗೆ ಬಂದಿದ್ದೀವಿ. ಸೊ ಪೀಕು ಪಾರ್ಕ್ ಅಂದರೆ ಅದು ಬರ್ಡ್ಸ್ ಪಾರ್ಕ್ ಇದು. ಸೊ ಬೆಂಗಳೂರಲ್ಲೂ ಇದೆ, ಬಟ್ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಇನ್ ಎರ್ಕಾಡ್. ಸೊ ಪರ್ ಪರ್ಸನ್ 300 rupees ಚಾರ್ಜ್ ಮಾಡ್ತಾರೆ. ಸೊ ಪಾರ್ಕಿಂಗು ಇದೆ, ಆಮೇಲೆ ಅದು ಬಿಟ್ಟರೆ ಪಕ್ಕದಲ್ಲಿ ಪ್ರೈವೇಟ್ ಪಾರ್ಕಿಂಗು ಇದೆ, 50 rupees ಪೇ ಮಾಡ್ಬೋದು. ಸೊ ಈ ಥರ ಸಿಚುವೇಷನ್ನು ತುಂಬ ಚೆನ್ನಾಗಿದೆ. ಹೋಗಬೇಕು. ನಾವು ಜಸ್ಟ್ ಹೊರಗಡೆಯಿಂದ ನೋಡಿದ್ವಿ, ಎಲ್ಲ ಬರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಒಳಗಡೆ ಹೋಗಿ ಎಂಜಾಯ್ ಮಾಡೋಣ. ಓಕೆ, ಯಾ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಪೀಕು ಪಾರ್ಕಲ್ಲಿ ಟಿಕೆಟ್ ತೊಗೊಂಡು ಬಂದ್ವಿ. ಸೊ ನನಗೆ ಪ್ರೀತಿಗೆ 600 rupees ಚಾರ್ಜ್ ಮಾಡಿದರು, 300 per person. ದಿಶಾನ್ಗಿಲ್ಲ, ಅವನಿಗೆ ಫ್ರೀ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಬರ್ಡ್ಸ್, ಅನಿಮಲ್ಸ್ ಎಲ್ಲ ಇದೆ. ಸೊ ಅದ್ರ ಜೊತೆ ಆಟ ಆಡ್ಬೋದು. ದೆರ್ ಇಸ್ ನೋ ಡೆಫಿನೆಟ್ ಟೈಮಿಂಗು ಈ ಥರ, ಅಂದರೆ 1 hour ಇರಬೇಕು, 2 hours ಇರಬೇಕು ಅಂತ ಆ ಥರದ್ದೇನಿಲ್ಲ. ಸೊ ನೀವು 2 to 3 hours ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಫಸ್ಟ್ ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ.
ಇವೆಲ್ಲ ಪಾಲಿಶ್ ಚಿಕನ್ ಅಂತೆ, ಜಾಪನೀಸ್ ಚಿಕನ್, ಅಮೇರಿಕನ್ ವೈಟ್ ಸಿಲ್ಕಿ. ಟರ್ಕಿ, ಇದು ಟರ್ಕಿ. ಸೊ ಈಮು ಇದೆ ಇಲ್ಲಿ, ಈಮು ಬರ್ಡ್. ಇಲ್ಲೇ ತಂದ್ಬಿಡಿ, ಏನು ಮಾಡೋದು. ಸೊ ಪೀಕು ಪಾರ್ಕಲ್ಲಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ಓನ್ಲಿ ಬರ್ಡ್ಸ್ ಸೆಕ್ಷನ್ ಅಂತಲೇ ಒಂದು ಮಾಡಿದ್ದಾರೆ, ಫುಲ್ ಡೂಮ್ಡ್ ಏರಿಯಾ ಇದು. ಸೊ ಇಲ್ಲಿ ಒಳಗಡೆ ಬಿಡ್ತಾರೆ, ಇಲ್ಲಿ ನೀವು ಬರ್ಡ್ಸ್ ಜೊತೆಗೆ ಎಂಜಾಯ್ ಮಾಡ್ಬೋದು. ಹೊರಗಡೆ ಆಸ್ಟ್ರಿಚ್ಚು, ಆಮೇಲೆ ಬೇರೆ ಥರ ಬರ್ಡ್ಸ್ ಎಲ್ಲ ಇತ್ತು. ಈಗ ಒಳಗಡೆ ಇದು ಒನ್ ಟೈಮ್ ಎಂಟ್ರಿ ಅಷ್ಟೇ. ಸೊ ಇಲ್ಲಿ ಒಂದು ಸತಿ ಅವ್ರು ಟಿಕೆಟ್ ತೊಗೊಂಡ್ಬಿಡ್ತಾರೆ, ಒಂದು ಸತಿ ಬಂದರೆ ಮುಗೀತು. ಬೇರೆ ಕಡೆ ಎಲ್ಲ ಆರಾಮಾಗಿ ಆಟ ಆಡ್ಬೋದು, ಬಟ್ ಇಲ್ಲಿ ಮಾತ್ರ ಒನ್ ಟೈಮ್ ಎಂಟ್ರಿ ಇದು. ಇಲ್ಲೇ ಇದೆ ನೋಡಿ, ಎಲ್ಲ ಓಪನ್ ಏರಿಯಾದಲ್ಲಿ ಬಿಟ್ಟಿದ್ದಾರೆ ಎಲ್ಲ ಬರ್ಡ್ಸ್ನೆಲ್ಲ. ಸೊ ನಿಮ್ಮ ಮೈ ಮೇಲೆ ತಲೆ ಮೇಲೆ ಎಲ್ಲ ಕೂರ್ತವೆ, ಎಂಜಾಯ್ ಮಾಡ್ಬೋದು. See here. Even I don't know.
ಎಷ್ಟು ಚೆನ್ನಾಗಿ ಸುಲ್ಕೊಂಡು ತಿಂತಾ ಇದ್ದಾವೆ ಅಂತಂದರೆ ಅಲ್ಲ ನೋಡು ಮಮ್ಮ ನೋಡು ಅಲ್ಲಿ ನೋಡು ಇಲ್ಲಿ